ನನ್ನ NS200 ಇವತ್ತು ಸಿಮೆಂಟಲ್ಲಿ ಮತ್ತು ಟಾರ್ ರೋಡಲ್ಲಿ ಸ್ಟಂಟ್ ಮಾಡೋದು ನೋಡಿದ್ದೀರಾ. ಇವತ್ತು ಆಫ್ ರೋಡ್ ಟ್ರ್ಯಾಕಲ್ಲಿ ನಾನು ಸ್ಟಂಟ್ ಮಾಡೋದನ್ನ ಅಂದ್ಕೊಂಡಿದ್ದೀನಿ. ಇನ್ನೊಂದು NS200 ಆಫ್ ರೋಡ್ಗೆ ವರ್ಕ್ ಆಗೋಲ್ಲ, ಏನಿದು ರೋಡ್ ಯೂಸ್ಗೆ ಅಥವಾ ಡೈಲಿ ಕಮ್ಯೂಟ್ಗೆ ಮಾತ್ರ ಯೂಸ್ ಆಗೋದು. ಒಳ್ಳೆ ಮೈಲೇಜ್ ಬರುತ್ತೆ. ಸ್ಟಂಟ್ ಮಾಡೋವಂಥ ಜಾಗ ಆಗಿರೋದು ನೋಡ್ಬೋದು. ಎಷ್ಟೊಂದು ಹುಲ್ಲು ಎಲ್ಲ ಐತೆ, ಹಸ ಕಟ್ಟಕ್ಕೆಲ್ಲ ಮೇಯಿಸಿದ್ದೀವಿ. ಸಿಂಪಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಗ್ರೌಂಡ್ ಕ್ಲಿಯರೆನ್ಸ್ ಗಾಡಿ ಯಾವ್ದು ಜಾಸ್ತಿ ಇದೆಯೋ ಅದೆಲ್ಲ ಆಫ್ ರೋಡ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಯಾವುದೇ ಕಾರಣಕ್ಕೂ ಆಫ್ ರೋಡ್ಗೆಲ್ಲ ಯೂಸ್ ಆಗೋಲ್ಲ. ಏನೋ 1 ಟೈಮ್ 2 ಟೈಮ್ ಸರಿ. ನೀವು ಯಾವಾಗಲೂ ಆಫ್ ರೋಡ್ ಮಾಡ್ತೀನಿ ಈ ಗಾಡೀಲಿ ಅಂತ ಹೋದರೆ ಈ ಕೆಳಗಡೆ ಇರೋ ಬೆಲ್ಲಿ ಪ್ಯಾನು, ಈ ಎಲ್ಲ ಕೆಳಗಡೆ ಇಂಜಿನ್ ಕೇಸ್ ಎಲ್ಲ ಉಜ್ಜೋಗುತ್ತೆ, ಇಲ್ಲ ಕ್ರ್ಯಾಚಸ್ ಆಗುತ್ತೆ, ಅಥವಾ ಈ ರೇಡಿಯೇಟ್ರು ಇದು ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ. ನಾನು ಚೆಕ್ ಮಾಡಿದ್ದು ನೋಡಿದ್ರಿ ನೀವು, ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಈ ಗಾಡೀಲಿ, ಹೆವಿ ಕಮ್ಮಿ ಐತೆ. ನೀವು ನಾರ್ಮಲ್ ರೋಡಲ್ಲೂ ಹಂಪ್ಸ್ಗೆಲ್ಲ ಟಚ್ ಆಗುತ್ತೆ. ಡಬಲ್ಸ್ ಹೋದ್ರಂತೂ ಕೇಳೋಂಗಿಲ್ಲ, ಇನ್ನೊಬ್ರನ್ನ ಕೆಳಗೆ ಇಳಿಸ್ಬಿಡ್ಬೇಕು. ಆ ಥರ ಈ NS200 ಈ ಹೆಸರಲ್ಲೇ ಐತೆ ನೇಕೆಡ್ ಸ್ಪೋರ್ಟ್ಸ್ ಅಂತ ಹೇಳಿ. ಅಂದರೆ ಟ್ರ್ಯಾಕ್ಗೆ ಮತ್ತು ಸ್ಟಂಟ್ಗೆ ಎಲ್ಲ ಚೆನ್ನಾಗೈತೆ ಈ ಬೈಕ್ ಬಂದು.